ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಂಧೆ ಜೋರಾಗಿ ನಡೀತಾ ಇದೆ. ಮಾಲೂರು ತಾಲೂಕಿನಲ್ಲಿ ರಾಜಾರೋಷವಾಗಿ ನಡೆಯುತ್ತಾ ಇರುವಂತಹ ದಂಧೆ ಇದಾಗಿದೆ. ಕೋಲಾರ ಜಿಲ್ಲಾಡಳಿತ ಪರವಾನಗಿ ಇಲ್ಲದೆ ನಡೆಯುತ್ತಾ ಇದ್ದಂತಹ ಗಣಿಗಾರಿಕೆ ಬೆಟ್ಟ ಗುಡ್ಡವನ್ನ ಅಗೆದು ಕಲ್ಲು ಬಂಡೆ ನಾಶ ಮಾಡುತ್ತಿರುವ ಕಲ್ಲು ಗಣಿ ಮಾಫಿಯಾ ಇದು. ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿರುವಂತಹ ಕೋಲಾರ ಜಿಲ್ಲಾಡಳಿತ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಸುತ್ತಮುತ್ತಲಿನ ಪರಿಸರ ನಾಶವಾಗ್ತಾ ಇದೆ. ರೈತರ ಬೆಳೆ ಹಾನಿ, ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ರಾಯಲ್ಟಿ ನಷ್ಟ. ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕುವಂತೆ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕೋಲಾರದಿಂದ ಭರ್ಜರಿ ಸುದ್ದಿ ಬರ್ತಾ ಇದೆ. ಕಲ್ಲು ಗಣಿಗಾರಿಕೆ ಮಾಫಿಯಾ ನಡೀತಾ ಇದೆ. ಕಣ್ಮುಚ್ಚಿ ಕುಳಿತ ಇಲಾಖೆಯ ಅಧಿಕಾರಿಗಳು ಬೆಟ್ಟ ಗುಡ್ಡ ಅಗೆದು ಕಲ್ಲು ಬಂಡೆಯನ್ನ ನಾಶ ಮಾಡ್ತಿದ್ದಾರೆ. ಎಲ್ಲಾ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿರುವಂತ ಕೋಲಾರ ಜಿಲ್ಲಾಡಳಿತ. ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಂಧೆ ಬಲು ಜೋರಾಗಿ ನಡೀತಾ ಇದೆ. ವಿತ್ ಪ್ರೂಫ್ ಮಾಲೂರು ತಾಲೂಕಿನಲ್ಲಿ ರಾಜಾರೋಷವಾಗಿ ನಡೀತಾ ಇರುವಂತಹ ದಂಧೆ ಇದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಡೀತಾ ಇದೆ ಈ ದಂಧೆ. ಎಗ್ಗಿಲ್ಲದೆ ನಡೀತಾ ಇದೆ. ಕೋಲಾರ ಜಿಲ್ಲಾಡಳಿತದ ಪರವಾನಗಿ ಇಲ್ಲದೆ ನಡೀತಾ ಇರುವಂತಹ ಕಲ್ಲು ಗಣಿಗಾರಿಕೆ ಇದಾಗಿದೆ. ಬೆಟ್ಟ ಗುಡ್ಡ ಅಗೆದು ಕಲ್ಲು ಬಂಡೆ ನಾಶ ಮಾಡುತ್ತಾ ಇರುವ ಕಲ್ಲು ಗಣಿ ಮಾಫಿಯಾ ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೋಲಾರದಲ್ಲಿ ರಾಜ್ನಿಂದ ಮತ್ತೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್. ಕೋಲಾರ ಜಿಲ್ಲಾಡಳಿತಕ್ಕೆ ಸವಾಲಾಗಿದೆ ರಾಜ್ ನ್ಯೂಸ್ನ ಸುದ್ದಿ. ಬೆಟ್ಟ ಗುಡ್ಡ ಅಗೆದು ಕಲ್ಲು ಕ್ವಾರಿ ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಮಾಫಿಯಾದವರು. ಮಾಫಿಯಾಗೆ ಅಧಿಕಾರಿಗಳು ಬೆದರಿದ್ರ ಇಲ್ಲ ಅಧಿಕಾರಿಗಳಿಗೆ ಸಮಥಿಂಗ್ ಕೊಟ್ಟು ಅಡ್ಜಸ್ಟ್ ಮಾಡಿ ಮಾಫಿಯಾ ರನ್ ಮಾಡ್ತಾ ಇದ್ದಾರ? ಯಕ್ಷ ಪ್ರಶ್ನೆ. ಕೋಲಾರ ಜಿಲ್ಲಾಡಳಿತಕ್ಕೆ ರಾಜ್ ನ್ಯೂಸ್ನಿಂದ ನೇರ ಪ್ರಶ್ನೆ. ಇಷ್ಟೆಲ್ಲ ಗಣಿಗಾರಿಕೆ ನಡೆಸ್ತಾ ಇದ್ರು, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಜಿಲ್ಲಾಡಳಿತದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಕೋಲಾರ ಜಿಲ್ಲಾಡಳಿತದ ಪರವಾನಗಿ ಇಲ್ಲದೆ ನಡೀತಾ ಇರುವಂತಹ ಅಕ್ರಮ ದಂಧೆ. ರಾಜ್ ನ್ಯೂಸ್ ಮತ್ತೊಮ್ಮೆ ಅಖಾಡದಲ್ಲಿ ಸುದ್ದಿಯನ್ನ ಹೆಕ್ಕಿ ತೆಗೆದಿದೆ. ರಾಜ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನೋಡ್ತಾ ಇದ್ದೀರಿ. ಕೋಲಾರದ ಕಲ್ಲು ಗಣಿಗಾರಿಕೆ ಮಾಫಿಯಾ. ಕಲ್ಲು ಗಣಿಗಾರಿಕೆ ಮಾಫಿಯಾ ಏನ್ ನಡೀತಾ ಇದೆ, ಜಿಲ್ಲಾಡಳಿತದ ಗಮನಕ್ಕೆ ಬರದೆ ನಡೀತಾ ಇದೆಯಾ ಅಥವಾ ಜಿಲ್ಲಾಡಳಿತಕ್ಕೆ ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತಿದೆಯಾ ಅಧಿಕಾರಿ ವಲಯ? ಇದೊಂದು ದೊಡ್ಡ ಪ್ರಶ್ನೆ. ರಾಜ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿನಲ್ಲಿ ಮತ್ತೊಮ್ಮೆ ಭ್ರಷ್ಟಾಚಾರ ಅಕ್ರಮಗಳನ್ನ ಬಯಲಿಗೆಳೆಯುವ ಮುಂಚೂಣಿಯಲ್ಲಿ ನಿಮ್ಮ ಮುಂದೆ ಮತ್ತೊಂದು ಸುದ್ದಿಯನ್ನ ತಂದಿದೆ ರಾಜ್ ನ್ಯೂಸ್. ಎಸ್, ನಾವು ನೋಡ್ತಾ ಇದ್ದೀವಿ. ಅಲಾಂಗ್ ವಿತ್ ದ ಪ್ರೂಫ್, ಸಾಕ್ಷಿ ಸಮೇತ ರಾಜ್ ನ್ಯೂಸ್ ವರದಿಯನ್ನ ಮಾಡ್ತಾ ಇದೆ. ರಾಜ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿನಲ್ಲಿ ವಿತ್ ಸಾಕ್ಷಿ. ಸುಮಾರು ವರ್ಷಗಳಿಂದ ಗುಂಡ್ಲುಪಲ್ಲೆ ಮತ್ತು ರಾಜನಹಳ್ಳಿ ಮಾಸ್ತಿ ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಪ್ರತಿದಿನ ಅಕ್ರಮವಾಗಿ ಗಣಿಗಾರಿಕೆ ಮಾಡಿಕೊಂಡು ಅಧಿಕಾರಿಗಳ ಗಮನಕ್ಕೆ ಬರದೆ ಯಾರೇ ಬಂದು ಕೇಳಿದ್ರೂ ಅವ್ರಿಗೆ ಬೆದರಿಕೆ ಹಾಕ್ಕೊಂಡು ಜೀವನ ಮಾಡಿಕೊಂಡು ನೀವು ಏನಾದರೂ ಇಲ್ಲಿ ಬಂದು ಕೇಳಿದರೆ ನಿಮ್ಮನ್ನು ಲಾರಿಯಿಂದ ಗುದ್ದಿ ಸಾಯಿಸ್ತೀವಿ ಅಂತೇಳಿ ಬೆದರಿಕೆ ಹಾಕಿಸ್ಕೊಂಡು ಇಲ್ಲಿ ನಾರಾಯಣಪ್ಪ ಅಂತೇಳ್ಬಿಟ್ಟು ಅವರ ಜಮೀನನ್ನು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನೆತ್ತಿ ಅವರೇ ಕೇಳಿದ್ದಕ್ಕೆ ನಿನ್ನೆ 5 ಗಂಟೆಯಲ್ಲಿ ಕೇಳಿದ್ದಕ್ಕೆ ಅವ್ರನ್ನ ನಾರಾಯಣಪ್ಪನವ್ರನ್ನ ಇಟ್ಕೊಂಡು ಹೊಡೆದು ಅವ್ರನ್ನ ನಿನ್ನೆ ಯಾರಿಗೆ ಹೇಳ್ತೀವಿ ಹೋಗು, ನಾನು ಎಲ್ಲ ಅಧಿಕಾರಿಗಳಿಗೂ ದುಡ್ಡು ಕೊಟ್ಟು ಕೊಂಡಾಕಿದ್ದೀನಿ, ನಾನು ಇಲ್ಲಿ ಬಂದು ಯಾರು ಏನು ಮಾತಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಗುಂಡ್ಲುಪಲ್ಲಿ ಗ್ರಾಮದು ಮತ್ತು ರಾಜನಹಳ್ಳಿ ಗ್ರಾಮದವರಿಬ್ಬರೂ ಸೇರಿಕೊಂಡು ಇಲ್ಲಿ ತುಂಬ ಅಕ್ರಮವಾಗಿ ಗಣಿಗಾರಿಕೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಗಣಿಗಾರಿಕೆ ಕೆಲಸ ಮಾಡ್ಕೊಂಡಿದ್ರೆ ಇಲ್ಲಿನ ಜಮೀನುಗಳನ್ನು ಒತ್ತುವರಿಗಳು ಮಾಡಿಕೊಂಡು ಸರ್ಕಾರಿ ಜಮೀನು ಕಬಳಿಸ್ಕೊಂಡು ಸರ್ಕಾರಕ್ಕೆ ಮೋಸ ವಂಚನೆ ಮಾಡಿಕೊಂಡು ಸುಮಾರು
ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಆಂಧ್ರ ದೇಶಕ್ಕೆ ಮತ್ತು ತಮಿಳುನಾಡು ದೇಶಕ್ಕೆ ಅವರು ವರ್ಗಾವಣೆ ಮಾಡಿಕೊಂಡು ಇದೇ ಥರ ದುಡ್ಡು ವಸೂಲಿ ಮಾಡಿಕೊಂಡು ಇವ್ರ ಜೀವನ ಮಾಡ್ತಾ ಇದ್ದಾರೆವರೆಗೂ ಸರ್ಕಾರಕ್ಕೆ ಯಾವುದೇ ರೀತಿ ಹಣ ಕಟ್ತಾ ಇಲ್ಲ. ಇದೇ ಅಧಿಕಾರಿಗಳು ದಯವಿಟ್ಟು ಇವ್ರ ಗಮನಕ್ಕೆ ತಗೊಂಡು ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡು ಆದಷ್ಟು ಬೇಗ ಇದನ್ನು ನಿಲ್ಲಿಸಬೇಕೆಂದು ದಂಡಿಸ್ತಾ ಇದ್ದೀವಿ. ಇದೇನಾದರೂ ಇದೇ ರೀತಿಯಲ್ಲಿ ಬಿಟ್ಟಿಲ್ಲ ಅಂದರೆ ಮುಂದಿನ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇದೆಲ್ಲ ಗ್ರ್ಯಾಂಡೇಟು ಅಕ್ರಮವಾಗಿ ಕಲ್ಲನ್ನು ಕೂಚುಗಳಾಗಿರ್ಬೋದು, ಗ್ರ್ಯಾಂಡೇಟ್ ಆಗಿರ್ಬೋದು, ಮತ್ತು ಸೈಜ್ ಕಲ್ಲಾಗಿರ್ಬೋದು, ಒಳ್ಳೊಳ್ಳೆ ಕಲ್ಲು ಕಟ್ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಅನುಮತಿ ತಗೊಂಡಿಲ್ಲ. ತಗೊಂಡಿದ್ದೇನೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಈ ಸರ್ಕಾರ ಏನಕ್ಕೆ ಬೇಕು, ಈ ರಾಜಕಾರಣಿಗಳು ಏನಕ್ಕೆ ಬೇಕು, ಅಧಿಕಾರಿಗಳಿಗೆ ಸಂಬಳ ಯಾಕೆ ಕೊಡಬೇಕು? ಇವರೇ ದಂಧೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ, ಈ ದಂಧೆಗೆ ಯಾರು ಕೇಳೋರಿಲ್ವಾ? ಹಗಲು ದಂಧೆನೂ ಮಾಡ್ತಾ ಇದ್ದಾರೆ, ರಾತ್ರಿ ದಂಧೆನೂ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಕೇಳ್ತಾ ಇಲ್ಲ. ಇದೇ ರೀತಿಯಲ್ಲಿ ಕೇಳಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ಯಾರನ್ನ ಅಕ್ಕಪಕ್ಕ ಇರೋಂಥ ಜಮೀನುಗಳವ್ರು ಕೇಳಕ್ಕೆ ಹೋದ್ರೆ ಅವ್ರನ್ನ ಸಾಯಿಸೋದು, ಕಲ್ಲುಗಳಲ್ಲಿ ಮುಚ್ಚೋದು, ಅವ್ರೇನಾಗ್ತದೆ ಲಾರಿದಲ್ಲಿ ಆಕ್ಸಿಡೆಂಟ್ ಮಾಡ್ತೀನಿ ಅನ್ನೋದು, ಪ್ರಾಣ ಬೆದರಿಕೆ ಹಾಕೋದು, ತುಂಬ ಅಮಾಯಕರು ಇರ್ತಾರೆ. ಅವ್ರು ಯಾರು ಕೇಳೋಕೆ ಹೋದ್ರೆ ಅವ್ರನ್ನ ಹೊಡೆಯೋದು, ಎಣ್ಣೆ ಕೊಟ್ಟು ಅವ್ರನ್ನ ರಾಜಿ ಮಾಡಿಸೋದು. ದುಡ್ಡು ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಅದರಿಂದ ರಾಜಿ ಮಾಡ್ಕೊಂಡು ಆರಾಮಾಗಿರ್ತಾರೆ ಮನೆಯಲ್ಲಿ. ಯಾವುದೇ ವ್ಯಕ್ತಿ ಆದರೂ ಹಣ ವಿಚಾರಕ್ಕಾಗಿರ್ಬೋದು, ಪ್ರಭಾವಿಗಳು ಯಾರಾದರೂ ಸೈಲೆಂಟ್ ಆಗೇ ಆಗ್ತಾರೆ. ಹಣ ಕೊಟ್ಟವ್ರಿಗೆ ಪ್ರಭಾವಿಗಳು ಆಗೇ ಆಗ್ತಾರೆ. ಇದನ್ನ ಯಾರು ಕೇಳೋರಿಲ್ಲ ಅಂತ ಹೇಳಿದ್ರೆ ಅವ್ರು ದುಡ್ಡು ಮಾಡ್ಕೊಂಡು ಕೋಟ್ಯಾಧಿಪತಿಗಳಾಗ್ತಾರೆ. ಅವ್ರು ಏನು ಮಾಡ್ತಾರೆ, ಎತ್ಕೊಂಡೋಗಿ ಮಣ್ಣಲ್ಲಿ ಮುಚ್ಚಾಕೋದು, ಕಲ್ಲಲ್ಲಿ ಆಕ್ಸಿಡೆಂಟ್ ಹಾಕೊಂಡು ಸತ್ತು ಹೋದ್ರು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ. ಅವ್ರ ಹೆಂಡತಿ ಮಕ್ಕಳು ಅನ್ಯಾಯವಾಗಿ ಬಡವರಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ಸರ್ಕಾರ ಗೋಮಾಲು 36. ನಾರಾಯಣಪ್ಪ, ನನ್ನ ಹೆಸರು ಬೂದಿಕೋಟೆ ಹತ್ರ ಮುತ್ತೇನಹಳ್ಳಿ. ನನ್ನ ಸ್ವಂತ ಆಸ್ತಿ ಇಲ್ಲಿದ್ದು ಸರ್ವೆ ನಂಬರು 63/1 63/2, ಸುಮಾರು 10 ಎಕರೆ ಆಸ್ತಿ ನನ್ನಿದೆ. ಇಲ್ಲಿ ಇಲ್ಲೀಗಲ್ಲಾಗಿ ಗಣಿಗಾರಿಕೆ ಮಾಡಿಕೊಂಡು ನನ್ನ ಸ್ವಂತ ಜಮೀನಲ್ಲಿ ನನಗೆ ತೊಂದರೆ ಕೊಟ್ಕೊಂಡು ನನ್ನ ಜಮೀನೆಲ್ಲ ರೋಡ್ಗಳು ಮಾಡಿಕೊಂಡು ಕೇಳಿದ್ದಕ್ಕೆ ಲೋಕೇಶು, ಈ ನಾರಾಯಣ ಸ್ವಾಮಿ ಅನ್ನೋರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದರೆ ಪ್ರಾಣ ಬೆದರಿಕೆ ಆಗ್ತಾರೆ. ರಾಜ್ಯಾರೋಷವಾಗಿ ಲಾರಿಗಳು ತುಂಬಿಕೊಂಡು ಸಾಗಿಸ್ತಾ ಇದ್ದಾರೆ. ತಮಿಳ್ನಾಡು, ಆಂಧ್ರ ಹೋಗ್ತಾ ಇದೆ. ನಾವು ಅಡ್ಡ ಮಾಡಿದ್ರೆ ಸಾಕು ನಮ್ಮ ಮೇಲೆ ಪ್ರಾಣ ಬೆದರಿಕೆ ಆಗ್ತಾರೆ. ಅದರಿಂದ ದಯವಿಟ್ಟು ಅಧಿಕಾರಿಗಳಿಗೆ ತಿಳಿಸಿ ಇದನ್ನು ಇಲ್ಲಿ ನಿಲ್ಲಿಸ್ಬೇಕು, ಇಲ್ಲಿಗಲ್ ಮೈನ್ಸ್ ನಿಲ್ಲಿಸ್ಬೇಕು ಅಂತ ನಮ್ಮ ಕೋರಿಕೆ. ದೊಡ್ಡ ದೊಡ್ಡ ಗ್ರಾನೈಟ್ಗಾಗುವು 12 ಅಡಿ ಉದ್ದ, 4 ಅಡಿ ಆಗಲ್ಲ ಪೀಸ್ಗಳು ಹೊಡೆದು ಗ್ರಾನೈಟ್ಗೆ ಎಲ್ಲ ಸಾಗಿಸ್ತಾ ಇದ್ದಾರೆ. ಎಲ್ಲ ಗ್ರಾನೈಟು, ಯಾರು ಪರ್ಮಿಷನ್ ತಗೊಂಡಿಲ್ಲ, ಎಲ್ಲ ಇಲ್ಲಿಗಲ್ಲೇ. ಇದು ಗೋಮಾಳ ಇದೆ. ನಾನು ಲೀಸ್ ಹಾಕಿದ್ದೀನಿ. ಲೀಸ್ ಹಾಕಿ ನಾನು ಆ ಲೀಸ್ ಆಗಿದ್ರೆ ಕೂಡ ನಾನು ಹೇಳಿದ್ರೆ ಕೂಡ ನನಗೆ ಯಾವುದೇ ಮೈಂಡ್ ಕೊಡ್ತಾ ಇಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಲಾರಿಗಳೇ 10 ವೀಲರೇ ಹೋಗ್ತದೆ ಅಂದರೆ ಅಫ್ಸಿಯಲ್ಗೆಲ್ಲ ಗೊತ್ತಿರ್ತದೆ. ಇಷ್ಟೊಂದು ರಾಜಾರೋಷವಾಗಿ ಜಮೀನುಗಳನ್ನೆಲ್ಲನೂ ಮಟ್ಟ ಮಾಡಿಕೊಂಡು ಬೆಟ್ಟ ಗುಡ್ಡಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅಫ್ಸಿಯಲ್ಗೆ ಇರಲ್ಲ. 100% ಅಕ್ರಮನೇ ಇದು. 100% ಅಕ್ರಮನೇ, 100% ಇಲ್ಲಿಗಲ್ಲೇ. ಯಾರಿಗೂ ಮನಸ್ಸಿಂದ ಯಾರಿಗೂ ಇವ್ರಿಗೆ ಏನೂ ಇಲ್ಲ, ಡಾಕ್ಯುಮೆಂಟ್ ಇಲ್ದಿರೇ ಮಾಡ್ತಾ ಇರೋದು. ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದೀವಿ. ಮಾಸ್ತಿ ಪೊಲೀಸವರು ಕರೆದು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ನಮ್ಮ ಪರವಾಗಿ ನಿಂತು ಮಾತಾಡೋವಾಗ ಇವ್ರು ಬರ್ತಾ ಇಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ, ಬರ್ತೀವಿ ಅಂತ ಅವ್ರಿಗೂ ತೊಂದರೆ ಕೊಟ್ಕೊಂಡು ನಮಗೂ ತೊಂದರೆ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಸರ್, ಇವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ದಯವಿಟ್ಟು ಇದನ್ನು ಈ ಇಲ್ಲಿಗಲ್ ಮೈನ್ಸ್ ನಿಲ್ಲಿಸಬೇಕು. ಇಲ್ಲಾಂದರೆ ಇವ್ರ ಮಧ್ಯೆ ನಾವು ಇಲ್ಲಿ ಜಮೀನುಗಳು ಇಟ್ಕೊಂಡು ಇರೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟು, ಈ ಇಲ್ಲಿಗಲ್ ಮೈನ್ಸ್. ಎಸ್, ರಾಜ್ ನ್ಯೂಸ್ ನಲ್ಲಿ ನಾವು ನೋಡ್ತಾ ಇದ್ದೀವಿ, ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇರುವ ಅಕ್ರಮ ದಂಧೆಕೋರರ ಒಂದು ಚಟುವಟಿಕೆಗಳನ್ನ ಸಾಕ್ಷಿ ಸಮೇತ ರಾಜ್ ನ್ಯೂಸ್ ನಲ್ಲಿ ವರದಿಯನ್ನ ಮಾಡ್ತಾ ಇದ್ದೀವಿ. ಇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಮಾಸ್ತಿ ಪೊಲೀಸ್ ಠಾಣಾ ಏನಿದೆ, ಆ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆ. ಇಲ್ಲಿಯ ಒಂದು ಅಕ್ರಮವಾಗಿ ಏನು ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ, ಈ ಕಲ್ಲುಗಳನ್ನ ಪಕ್ಕದ ಆಂಧ್ರ ಹಾಗೂ ತಮಿಳುನಾಡಿಗೆ ಕಳಿಸ್ಕೊಡ್ತಾ ಇದ್ದಾರೆ, ದುಡ್ಡನ್ನ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಸರ್ಕಾರದ ನಷ್ಟಕ್ಕೆ ಬೊಕ್ಕಸವನ್ನ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಯಾವುದೇ ರಾಯಲ್ಟಿ ಹಣವನ್ನ ಕಟ್ತಾ ಇಲ್ಲ. ಅದರ ಜೊತೆಗೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ,
ಕಲ್ಲು ಗಣಿಗಾರಿಕೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಇಟ್ಕೊಂಡು ಎಗ್ಗಿಲ್ಲದೆ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿಯ ಮಾಫಿಯಾದವರು. ಮತ್ತೆ ಇದರಿಂದ ಕೋಟಿ ಗಟ್ಲೆ ಹಣವನ್ನ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂತಹದ್ದು ಯಕ್ಷ ಪ್ರಶ್ನೆ. ಪರವಾನಿಗೆ ಇಲ್ಲದೆ ಅಷ್ಟು ದೊಡ್ಡ ದೊಡ್ಡ ಇಟಾಚಿಗಳನ್ನ ಮತ್ತೆ ಆಧುನಿಕ ತಂತ್ರಜ್ಞಾನದ ವಾಹನಗಳನ್ನ ಇಟ್ಕೊಂಡು ಇವರು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆ ಅಕ್ಷರಶಃ ಎಗ್ಗಿಲ್ಲದೆ ನಡೀತಾ ಇದೆ. ಈ ಸಂಬಂಧವಾಗಿ ಯಾರಾದ್ರೂ ಪ್ರಕರಣವನ್ನ ದಾಖಲು ಮಾಡಲಿಕ್ಕೆ ಹೋದ್ರೆ ಪ್ರಾಣ ಬೆದರಿಕೆಯನ್ನ ಕೊಡುತ್ತೆ ಅಲ್ಲಿಯ ಮಾಫಿಯಾ. ಮತ್ತೆ ಲೋಕೇಶ್ ಹಾಗೂ ನಾರಾಯಣ ಸ್ವಾಮಿ ಅನ್ನುವಂತಹ ವ್ಯಕ್ತಿಗಳಿಂದ ಈ ತರದ ಒಂದು ಕಲ್ಲು ಗಣಿಗಾರಿಕೆ ಮಾಫಿಯಾ ನಡೀತಾ ಇದೆ ಅಂತ ಸ್ಥಳೀಯರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರ ಗಮನಕ್ಕೆ ಬಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನುವಂತಹದ್ದು. ಅದರ ಜೊತೆಗೆ ಅನುಮತಿ ಇಲ್ಲದೆ ಹಗಲು ರಾತ್ರಿ ದಂಧೆ ನಡೆಸ್ತಾ ಇದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕಾ ದಂಧೆ ನಡೀತಾ ಇದೆ ಕೋಲಾರದ ಮಾಲೂರು ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ರಾಜ್ ನ್ಯೂಸ್ನ ನೇರ ಪ್ರಶ್ನೆ.